ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು 10:30 ಆಗಿದೆ. ನಾನು ಇವತ್ತು ಆಕ್ಚುಲಿ ಗೂಳೂರ್ಗೆ ಹೋಗೋಣ ಅಂತ ಪ್ಲಾನ್ ಆಗಿದೆ. ಗೂಳೂರಲ್ಲಿ ನಮ್ಮ ಅಮ್ಮ ಕಡೆಯವರೇ ಜಾಸ್ತಿ ಇರೋದು. ಗೂಳೂರ್ ಗಣೇಶನ್ ಕೇಳಿರ್ತೀರಾ ಅಂತ ಅನ್ಕೊಂತೀನಿ. ಮೀನ್ಸ್ ಅಂದ್ರೆ ಫೇಮಸ್ ಅದು, ಹಂಗಾಗಿ ಹೇಳ್ತಾ ಇದ್ದೀನಿ. ತುಮಕೂರು ಡಿಸ್ಟ್ರಿಕ್ಟ್ಗೆ ಗೂಳೂರ್ ಗಣೇಶ ಫೇಮಸ್ಸೇ ಸ್ವಲ್ಪ. ಇನ್ನು ತುಮಕೂರ್ಗೆ ಹತ್ರದಲ್ಲೇ ಇದೆ. ಇವಾಗ ಅದೇ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ನಮ್ಮ ನೆಂಟ್ರಿಷ್ಟನ್ನೇ. ಆಲ್ಮೋಸ್ಟ್ ಎಲ್ಲ ನಮ್ಮ ಅಮ್ಮನ ಕಡೆಯವರೆಲ್ಲ 50% ಅಲ್ಲೇ ಇರೋದು ಜಾಸ್ತಿ. ಸೊ ಇವತ್ತು ಅಲ್ಲಿ ಹೇಗೆ ಡೇ ಸ್ಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ದೀಪ ಹಚ್ಚಿ ಪೂಜೆ ಮಾಡಿ ತಿಂಡಿ ತಿಂದು ಹೊರಡಬೇಕು. ಮುಗಿಸೋಷ್ಟರಲ್ಲಿ ತಿಂಡಿನೂ ರೆಡಿಯಾಗಿತ್ತು. ತಿಂಡಿ ತಿನ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದೆ. ಟ್ರೈನ್ ಹತ್ತಿ ಇನ್ನು ತುಮಕೂರು ಕಡೆಗೆ ಪ್ರಯಾಣ. ಟ್ರೈನ್ ಇಳಿದ್ಬಿಟ್ಟು ನಮ್ಮ ಅಕ್ಕನ ಮಗ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲೊಂದು ನಾಯಿ ಇತ್ತು. ಆ ಆಂಟಿ ಹೂ ಮಾರೋ ಆಂಟಿನ ಬಿಡ್ತಾನೆ ಇಲ್ಲ. ಅದು ಹಿಂದೆನೇ ಓಡಾಡ್ತಾನೆ ಇತ್ತು. ವ್ಯಾಪಾರ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಯಾಕೆ ಹಿಂಗಾಡ್ತಿದೆ ಅಂತ ನೋಡ್ತಿದ್ದೆ. ಅದು ಡೈಲಿ ಬರುತ್ತಂತೆ. ದೇವಸ್ಥಾನದವರೇ ಹಾಲಿಟ್ಟೋಗಿರ್ತಾರಂತೆ, ಅದನ್ನ ಹಾಕಿದ್ರೆ ಸುಮ್ಮನೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಆಂಟಿ. ಅವ್ರು ಮಾತಾಡಿರೋದು ವಿಡಿಯೋದಲ್ಲಿದೆ, ನೋಡ್ಕೊಂಬನ್ನಿ. ಚೆನ್ನಾಗಿರ್ತದು. ಹೌದು, ನಾಯಿಗಳು ಮತ್ತೆ ಆಮೇಲೆ ನಮ್ಮ ಸ್ವಲ್ಪ ಲೇಟಾಗಿ ಬಂದ ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿಸ್ತಾ ಅಂತ ಹೇಳ್ಬೋದು. ಮನೆಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ನೋಡಿ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಿದ್ದೇನೆ. ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ವಿಡಿಯೋ ಮಾಡ್ಕೊಂಡ್ಬಂದೆ. ನಮ್ಮ ಅಕ್ಕನೂ ನಮ್ಮ ಮಾವನೂ ಆಲ್ರೆಡಿ ಒಂದೊಂದು ನಿದ್ದೆ ಹೊಡೆದು ಎದ್ದಿದ್ರು. ನಾವು ಬಂದಾಗ ಎಬ್ಬಿಸ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ. ಇವನ ಜೊತೆ ಚೆಂದ ನನಗೆ ಮಾತಾಡಲಿಕ್ಕೆ. ಸುಮ್ಮನೆ ರೇಗಿಸ್ಕೊಂಡು ಕೂತಿರ್ತಾನೆ, ಏನೇನೋ ಹೇಳ್ತಾ ಇದ್ದ. ನಾನು ರೇಗಿಸ್ತಾ ಇದ್ದೆ, ಅವನು ರೇಗಿಸ್ಕೊಂಡು ಕೂತಿದ್ದ. ಅಕ್ಕ ಎಲ್ರಿಗೂ ತಿಂಡಿ ಹಾಕೊಂಡು ಕೊಟ್ಲು, ತಿನ್ನಿರಿ ಅಂತ ಹೇಳ್ಬಿಟ್ಟು. ನನ್ನ ಊಟನೇ ಮಾಡಿಬಿಡು ನೀನು, ತಿಂಡಿ ಆಮೇಲೆ ತಿನ್ನುವಂತೆ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡಿ ಕೂತ್ಕೊಂಡಿದ್ವಿ. ಇವನು ಏನೇನೋ ಹಿಂಗೆ ಬಿಸ್ನೆಸ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ವಿ. ಅದೇನೋ ಫ್ರೀಯಾಗಿ ಕೊಡ್ತಾರೆ ನೋಡು ಅಂತ ಹೇಳ್ತಿದ್ದ. ಅದರಲ್ಲೊಂದು ಕಾಂಟ್ಯಾಕ್ಟ್ ನಂಬರ್ ಏನೂ ಇರಲಿಲ್ಲ. ಯಾವುದೋ ಇದು ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದೆ ಅಂತ ಕೇಳ್ತಾ ಇದ್ವಿ. ಆಮೇಲೆ ಮೊಬೈಲ್ ಬಗ್ಗೆ ಅಷ್ಟೊತ್ತು ಡಿಸ್ಕಷನ್ ಮಾಡ್ತಿದ್ದ. ಇವಾಗ ಅದೇನೇ ಡಿಸ್ಕಷನ್ನು. ಬ್ರೈಟ್ನೆಸ್ಸು ಎಷ್ಟೈತೆ. ಇವ್ರದ್ದು ಒಂದು ಶಾಮಿಯಾನದ ಅಂಗಡಿ ಇದೆ. ನಿಮಗೆ ತುಮಕೂರಲ್ಲಿ ಏನಾದರೂ ಶಾಮಿಯಾನದ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ. ಫೋನ್ ನಂಬರ್ನ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಂದೆ ಗೂಳೂರಿಂದ. ಲೇಟ್ ಆಯಿತು, ಟ್ರೈನ್ ಸ್ವಲ್ಪ ರಶ್ ಇತ್ತು. ಸೊ ಹಾಗಾಗಿ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದು ಅಲ್ದಿರ ಇವಾಗ ಆಲ್ರೆಡಿ 8 o'clock ನೈಟ್. ಇವಾಗ ರೊಟ್ಟಿ ಹಾಕ್ತಾರೆ.
ರೊಟ್ಟಿ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಹಾಗೇನೆ ಸೀರಿಯಲ್ ನೋಡ್ಕೊಂಡು ಕೂತಿದ್ವಿ. ಇನ್ನೇನು ಮಾಡ್ತಾವ್ರೆ ಯಾರ್ಯಾರು ತೋರಿಸ್ತೀನಿ ರೀ. ಮೇಡಮ್ ಒಂದು ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ. ಯಾರು ನೀವು ಮೇಡಮ್? ಯಾರ್ರೀ? ನಿನ್ನ ಯಾರು ಹಾಯ್ ಮಾಡು ಅಂತ ಕೇಳಿದ್ದು ಇವಾಗ? ನಾನು ಹಾಯ್ ಮಾಡ್ತೀನಿ ಇವಾಗ. ಹೌದಾ? ಸ್ಕೂಲ್ ಹೆಂಗಿತ್ತು? ಚೆನ್ನಾಗಿತ್ತು. ಮುಗೀತು ಎಲ್ಲ? ಕೇಳ್ತಾನೆ ಹೋಗಿದ್ದೀವಿ, ನೀನು ಮಾತಾಡ್ಸ್ಬಿಡು. ನೀನು ಕೇಳ್ತಾನೆ ಹೋಗಿದ್ದೀವಿ, ಮಾತಾಡ್ಸ್ಬಿಡು. ಇವಳಿಗೆ ಹೋಗಿರ್ಲಿಲ್ಲ ಗುಳೂರ್ಗೆ ಹೋಗ್ತೀವಿ ಅಂತ. ಬಂದ್ಮೇಲೆ ಫೋನ್ ಮಾಡಿ ಹೋಗಿರೋದಕ್ಕೆ ಸಿಟ್ಕೊಂಡಿದ್ಲು ಒಂದು ಸ್ವಲ್ಪ. ಈಗ ಕಾಮ್ ಆಗಿದ್ದಾಳಲ್ವೇನೆ? ಏನಕ್ಕೆ ಸಿಟ್ಟು ಬಂದಿತ್ತು ನಿನ್ಗೆ? ನಾನು ಎಷ್ಟು ದಿವಸ ನೋಡ್ತೀಯ, ಕೇಳದಲ್ಲೇ ಹೋಗ್ತೀಯ. ಅದಕ್ಕೆ ಸಿಟ್ಟು ಬಂದಿತ್ತೆ. ಉಳ್ಸತ್ತಕ್ಕೆ ಹೋಗಿದ್ದು ಬೇಜಾರಾಯ್ತಿರ್ಲಿಲ್ಲ. ಉಳ್ಸಂದ್ರಿಕ ದೂರ ಹೋಗಿ ಎಷ್ಟು ದೂರ? ತುಮಕೂರು. ತುಮಕೂರು ಡಿಸ್ಟ್ರಿಕ್ಟ್ ನೋಡ್ಕೊಂಡ್ ಬಂದೆ. ಒಂದವರು. ಮತ್ತೆ ಸರಿ, ಊಟ ಮಾಡೋಣ ಬಾ. ಮಮ್ಮಿ ಏನು ಮಾಡುತ್ತೀರಿಯ? ಸ್ಟವ್ ಹಚ್ಚನ? ಯಾವುದು? ಇನ್ನು ಅದು ಕಾಯ್ಬೇಕೇನೋ? ರೈಸ್ ಎಲ್ಲ ಹಾಕ್ತೀವಿ. ರೈಸು, ಸ್ವಲ್ಪ ನೀರು, ಉಪ್ಪು ಹಾಕಿದ್ದಾರೆ. ನಾವು ರೊಟ್ಟಿ ಬಡಿಯೋದು ಇವಾಗ. ಹೂವು ತಂದಿದ್ದೆ, ಸ್ವಲ್ಪ ನೀರಂಶ ಇತ್ತು ಅಂತ ಹೇಳ್ಬಿಟ್ಟು ಪೇಪರ್ ಮೇಲೆ ಆರಕ್ಕೆ ಹಾಕಿದ್ದೀನಿ. ಎತ್ತಿಡಬೇಕು. ಸಂಪಿಗೆ ಹೂವು ಸೀಸನ್ನು, ಸೊ ಸಂಪಿಗೆ ಹೂವನ್ನು ತೊಗೊಂಬಂದಿದ್ದೀನಿ. ಹಬ್ಬದ ದಿನ ಹಾಕಿದ ರಂಗೋಲಿ ಚೆನ್ನಾಗಿತ್ತು ಅಂತ ಹಂಗೆ ಬಿಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಹೋಗ್ಲಿಕ್ಕೆ ಬಂತು. ನಾಳೆ ಫುಲ್ ಎಲ್ಲ ಕ್ಲೀನ್ ಮಾಡಿ ವಾರಕ್ಕೆ ರೆಡಿ ಮಾಡ್ಕೊಬೇಕು. ಕತ್ಲೆ ಆದಾಗ ಹೆಂಗ್ ಕಾಣಿಸುತ್ತೆ ನೋಡಿ ಬಸ್ ಸ್ಟ್ಯಾಂಡ್. ರೊಟ್ಟಿ ರೆಡಿ ಆಗ್ತಾ ಇದೆ. ರೊಟ್ಟಿಗೆ ಏನು ಮಮ್ಮಿ? ಗಿಣ್ಣು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಮಾಡೋದು ಇನ್ನೊಂದಿನ ತಕೊಂಡ್ ತಿಂತವು. ಹಸು ಕರೆ ಹಾಕಿದ್ದು ಫಸ್ಟ್ ಡೇ ಹಾಲಿರುತ್ತಲ್ಲ ಅದು, ಪ್ಲಸ್ ಅವತ್ತಿನ ಒಂದೆರಡು ದಿನ ಅಂದ್ರೆ ಮಾರನೇ ದಿನ ಕರೆದಿದ್ದ ಹಾಲು, ಪ್ಲಸ್ ಅದ್ರ ಜೊತೆಗೆ ನಾವು ರೆಗ್ಯುಲರ್ ಬಳಸ್ತೀವಲ್ಲ ಆ ಹಾಲು, ಮೂರನ್ನು ಹಾಕಿ ಮಾಡೋವಂಥ ಗಿಣ್ಣ. ಪ್ಲಸ್ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಗಿಣ್ಣ ಕಾಂಬಿನೇಷನ್ ಸೂಪರು. ಲಹರಿಗೆ ಯಾಕೋ ಕೆಮ್ಮಾಗಿದೆ. ಯಾಕಮ್ಮ ಕೆಮ್ಮ? ಕಫ ತೂ ಮಾಡೋ. ಇದ್ರ ಇರ್ತವೆ 30 ಸರ್ದವೆ. ಬಾ, ಇದು ಆರಿಸ್ಲಿಲ್ವಾ ಟಿವಿ? ಇನ್ನೇನು ಓದ್ತೀವಂತ ನಿಂಕ ಉಪ್ಪಿನಕಾಯಿ ಹಾಕಂತೀಯ? ಸಕ್ಕರೆ ಹಾಕ್ತಿದ್ದೀನಿ. ಜಸ್ಟ್ ಊಟ ಆಯ್ತು. ಊಟ ಆಗ್ತಿದ್ದಂಗೆ ಮೇಡಮ್ಮು ಚೆಸ್ ಬೋರ್ಡ್ ಹಿಡ್ಕೊಂಡು ಕೂತಿದ್ದಾರೆ. ಚೆಸ್ ಆಡೋಣ ಒಂದಾಟ ಅಂತ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಯ್.
ಎಂತ